ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದಕ್ಷಿಣ ಚೈನಾ ಸಾಗರದಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಪಾರಮ್ಯವನ್ನು ಮೆರಿಬೇಕು ಅಂತ ಹೊರಟಿರೋ ಚೈನಾ ಅದಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಒಂದ್ ಕಡೆ ದಕ್ಷಿಣ ಚೈನಾ ಸಾಗರದಲ್ಲಿನ ಸಣ್ಣ ಸಣ್ಣ ದೇಶಗಳನ್ನ ಹೆದರಿಸ್ತಾ ಅವರ ಜಲಗಡಿಗಳನ್ನ ಉಲ್ಲಂಘನೆ ಮಾಡ್ತಾ ತಾನು ಮಹಾನ್ ಶಕ್ತಿಶಾಲಿ ಅಂತ ತೋರಿಸ್ತಾ ಕದನಕ್ಕೆ ಕಾಲು ಕೆರೆಯೋ ಚೈನಾ ಈಗ ತನ್ನ ನೌಕಾಶಕ್ತಿಯನ್ನು ಕೂಡ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಈಗಾಗಲೇ ಅಮೆರಿಕದ ನಂತರ ಜಗತ್ತಿನ ಎರಡನೇ ಅತಿ ದೊಡ್ಡ ನೌಕಾಪಡೆ ಅನ್ನಿಸ್ಕೊಳ್ತಾ ಇರೋ ಡ್ರ್ಯಾಗನ್ ಈಗ ತನ್ನ ನೌಕಾದಳಕ್ಕೆ ಸೇರ್ಪಡೆಯಾಗಲಿರುವ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಸೀ ಟ್ರಯಲ್ ಅನ್ನು ಆರಂಭ ಮಾಡಿದೆ. ಆ ಯುದ್ಧ ವಿಮಾನ ವಾಹಕ ಮುಂದಿನ ದಿನಗಳಲ್ಲಿ ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಕಾರ್ಯನಿರ್ವಹಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ತಾನು ನಿರ್ಮಾಣ ಮಾಡಿದ ಡೀಸೆಲ್ ಸಬ್ಮರಿನ್ ಒಂದನ್ನ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಚೈನಾ ತನ್ನ ಐರನ್ ಬ್ರದರ್ನ ಕೈಯನ್ನು ಕೂಡ ಬಲಪಡಿಸ್ತಾ ಇದೆ. ಹಾಗಾದ್ರೆ ಚೈನಾದ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಹಾಗೂ ಸಬ್ಮರಿನ್ಗಳು ಯಾರ ವಿರುದ್ಧ ತಯಾರಾಗಿವೆ? ಇದರಿಂದ ಭಾರತಕ್ಕೇನಾದ್ರೂ ಅಪಾಯ ಇದೆಯಾ? ಚೈನಾ ತನ್ನ ನೌಕಾದಳವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಮಾಡ್ಕೊಳ್ತಾ ಇರೋದಾದ್ರೂ ಯಾಕೆ? ಇಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಸಬ್ಮರಿನ್ ಕೊಡ್ತಾ ಇರೋದನ್ನ ವಿರೋಧಿಸಿರುವ ಜರ್ಮನಿ ಭಾರತದ ಸಬ್ಮರಿನ್ ಪ್ರಾಜೆಕ್ಟ್ ಮೇಲೆ ಕಣ್ಣಿಟ್ಟಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಚೈನಾದ ನಡುವಿನ ಗಡಿ ಸಂಘರ್ಷ ಹೆಚ್ಚಾಗ್ತಾ ಇದೆ. ಗಡಿಯುದ್ದಕ್ಕೂ ತನ್ನ ಸೈನ್ಯವನ್ನ ನಿಲ್ಲಿಸಿ ಆಯುಧಗಳನ್ನ ಜೋಡಿಸಿರುವ ಚೈನಾ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಕೂತಿದೆ. 2020ರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಾದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಅಲ್ಲಿ ಚೈನಾ ಪ್ರಯತ್ನ ಪಡ್ತಿರೋ ಹಾಗೆ ಕಾಣ್ತಾ ಇದೆ. ತೈವಾನ್ ವಿರುದ್ಧ ಕೂಡ ಚೈನಾ ಇದೇ ತರದ ಅಗ್ರೆಷನ್ ಅನ್ನು ತೋರಿಸ್ತಾ ಇದೆ. ಹೀಗಿರುವಾಗಲೇ ಚೈನಾದ ನೌಕಾಪಡೆಗೆ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಫ್ಯೂಸಿಯಾನ್ ಸೇರ್ಪಡೆಗೊಳ್ತಾ ಇದೆ. ಈ ಮೂಲಕ ಚೈನಾದ ಬತ್ತಳಿಕೆಗೆ ಮತ್ತೊಂದು ಮಹಾಸ್ತ್ರ ಸಿದ್ಧವಾದಂತಾಗಿದೆ. ಈ ಫ್ಯೂಸಿಯಾನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಒಟ್ಟು 80,000 ಟನ್ಗಳಷ್ಟು ತೂಕವನ್ನು ಹೊಂದಿದ್ದು 300 ಮೀಟರ್ನಷ್ಟು ಉದ್ದ ಇದೆ. 36 ಮೀಟರ್ನಷ್ಟು ಫ್ಲೈಟ್ ಡೆಕ್ ಅನ್ನು ಇದು ಹೊಂದಿದೆ. ಇನ್ನು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ 2,20,000 HP ಪವರ್ ಅನ್ನು ಉತ್ಪಾದಿಸುವ ಸ್ಟೀಮ್ ಟರ್ಬೈನ್ ಅನ್ನು ಅಳವಡಿಸಲಾಗಿದ್ದು ಅದರಲ್ಲಿ 8 ಬಾಯ್ಲರ್ಗಳು 4 ಶಾಫ್ಟ್ಗಳು ಇವೆ. ಇನ್ನು ಈ ವಿಮಾನ ವಾಹಕದಲ್ಲಿ ಒಟ್ಟು 60 ಯುದ್ಧ ವಿಮಾನಗಳನ್ನು ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ 35 J-15 ಯುದ್ಧ ವಿಮಾನಗಳು, ಹಾಗೆ 10 J-35 ಯುದ್ಧ ವಿಮಾನಗಳು, 8 Z-9 ಹೆಲಿಕಾಪ್ಟರ್ಗಳು ಹಾಗೂ 1 ಅಥವಾ 2 ಮಿಲಿಟರಿ ಏರ್ಕ್ರಾಫ್ಟ್ಗಳನ್ನು ಇದರಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 2013ರಲ್ಲಿ ಇದರ ನಿರ್ಮಾಣ ಕಾರ್ಯವನ್ನು ಚೈನಾ ಆರಂಭ ಮಾಡಿತು. 2022ರಲ್ಲಿ ಅದು ಮುಕ್ತಾಯಗೊಳಿತು ಮತ್ತು ಈಗ 2024ರಲ್ಲಿ ಅದರ ಟ್ರಯಲ್ ರನ್ ಆರಂಭಗೊಂಡಿದೆ. ಗೆಳೆಯರೆ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಚೈನಾ ಈಗ ಅಮೆರಿಕಾದ ನಂತರದ ಸ್ಥಾನವನ್ನು ಪಡಿತಾ ಇದೆ. ಸದ್ಯಕ್ಕೆ ಅಮೆರಿಕ ಬಳಿಯಲ್ಲಿ ಒಟ್ಟು 11 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ. ಇನ್ನು 3 ಯುದ್ಧ ವಿಮಾನ ವಾಹಕಗಳನ್ನು ಅಮೆರಿಕ ನಿರ್ಮಾಣ ಮಾಡ್ತಾ ಇದೆ. ಹಾಗೇನೆ ಚೈನಾದ ಬಳಿ ಈಗ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದು ಇನ್ನು 2 ಚೈನಾ ಕೂಡ ನಿರ್ಮಾಣ ಮಾಡಿಕೊಳ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಭಾರತ, ಜಪಾನ್, ಇಟಲಿ ಹಾಗೂ ಬ್ರಿಟನ್ಗಳ ಬಳಿ 2 ಯುದ್ಧ ವಿಮಾನ ವಾಹಕಗಳಿವೆ. ರಷ್ಯಾ, ಸ್ಪೇನ್, ಥೈಲ್ಯಾಂಡ್, ಟರ್ಕಿ ಹಾಗೂ ಫ್ರಾನ್ಸ್ಗಳ ಬಳಿ 1 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ. ಇಲ್ಲಿ ಅಮೆರಿಕ, ಚೈನಾ ಹಾಗೂ ಭಾರತಗಳಿಗೆ ಅತಿ ಹೆಚ್ಚು ಯುದ್ಧ ವಿಮಾನ ವಾಹಕಗಳನ್ನು ಹೊಂದೋದ್ರಲ್ಲಿ ಆಸಕ್ತಿ ಕಂಡು ಬರ್ತಾ ಇದೆ. ಭಾರತ ಕೂಡ ಈಗಿರುವ 2 ವಿಮಾನ ವಾಹಕಗಳ ಜೊತೆಗೆ ಮತ್ತೊಂದನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಅದಕ್ಕೆ ಕಾರಣ ಜಲಗಡಿಯಲ್ಲಿ ಉಂಟಾಗ್ತಾ ಇರುವ ಅಸ್ಥಿರ ವಾತಾವರಣ. ಗೆಳೆಯರೆ, ಮೊದಲಿಗೆ ಅಮೆರಿಕದ ವಿಷಯವನ್ನು ನಾವು ಗಮನಿಸೋದಾದ್ರೆ ಅಮೆರಿಕ ಇಡೀ ಜಗತ್ತಿನ ಸ್ವಯಂ ಘೋಷಿತ ದೊಡ್ಡಣ್ಣ. ಅದು ಒಂದು ಕಡೆ ಪೆಸಿಫಿಕ್ ಸಾಗರವನ್ನ, ಮತ್ತೊಂದು ಕಡೆ ಅಟ್ಲಾಂಟಿಕ್ ಸಾಗರವನ್ನ ಗಡಿಯಾಗಿ ಹೊಂದಿದೆ. ಅದರ ಜಲಗಡಿ ತುಂಬಾನೇ ದೊಡ್ಡದು. ಅಷ್ಟೇ ಅಲ್ಲ, ಅಮೆರಿಕ ಇಡೀ ಜಗತ್ತಿಗೆ ತಾನು ನಾಯಕ ಅಂತ ಭಾವಿಸಿರೋದ್ರಿಂದ ಇಡೀ ಜಗತ್ತಿನ ಎಲ್ಲಾ ಭಾಗಗಳಲ್ಲೂ ತನ್ನ ಸೇನೆಯ ಪ್ರೆಸೆನ್ಸ್ ಅನ್ನು ಹೊಂದಿರೋದ್ರಿಂದ ಅವರಿಗೆ ಹೆಚ್ಚಿನ ಸೇನಾಬಲ ಮತ್ತು ನೌಕಾಬಲದ ಅಗತ್ಯ ಕೂಡ ಇರುತ್ತೆ. ಈಗ ಅಮೆರಿಕದ ಸೇನೆ ಹೇಗೆ ಗೊತ್ತಾ? ನಾವು ನಮ್ಮ ದೇಶದಲ್ಲಿ ವೆಸ್ಟರ್ನ್ನು, ಈಸ್ಟರ್ನ್ನು, ನಾರ್ದರ್ನ್ನು, ಸದರನ್ನು ಹೀಗೊಂದಷ್ಟು ಕಮಾಂಡ್ಗಳನ್ನು ಹೊಂದಿದ್ದೀವಿ ಅಲ್ವಾ? ಹಾಗೆ ಅಮೆರಿಕ ಸೆಂಟ್ರಲ್ ಕಮಾಂಡ್, ಯುರೋಪಿಯನ್ ಕಮಾಂಡ್, ಇಂಡೋ ಪೆಸಿಫಿಕ್ ಕಮಾಂಡ್, ನಾರ್ದರ್ನ್ ಕಮಾಂಡ್, ಸದರನ್ ಕಮಾಂಡ್, ಹೀಗೆ 6 ಕಮಾಂಡ್ಗಳನ್ನು ಇಟ್ಕೊಂಡಿದೆ. ಇದರ ಜೊತೆಗೆ ಇಡೀ ಜಗತ್ತಿನ ಸೈಬರ್ ಆಕ್ಟಿವಿಟೀಸ್ ಅನ್ನ ಗಮನಿಸೋದಕ್ಕೆ ಸೈಬರ್ ಕಮಾಂಡ್ ಅಂತ ಕೂಡ ಒಂದನ್ನು ಹೊಂದಿದೆ. ಈಗ ಇಂಡೋ ಪೆಸಿಫಿಕ್ ಕಮಾಂಡ್ ಇದೆಯಲ್ಲ, ಇದು
ಹಿಂದೂ ಮಹಾಸಾಗರ ಹಾಗೂ ಪೆಸಿಫಿಕ್ ಸಾಗರದ ಭಾಗವನ್ನು ನೋಡುತ್ತೆ. ಯುರೋಪಿನ ಭಾಗವನ್ನು ಗಮನಿಸೋದಕ್ಕೆ ಅಲ್ಲಿ ಯುರೋಪಿಯನ್ ಕಮಾಂಡ್ ಇದ್ರೆ, ಆಫ್ರಿಕಾ ಖಂಡವನ್ನು ನೋಡ್ಕೊಳ್ಳೋದಕ್ಕೆ ಆಫ್ರಿಕನ್ ಕಮಾಂಡೇ ಇದೆ. ಹೀಗೆ ಇಡೀ ಜಗತ್ತಿನ ನಾನಾ ಭಾಗಗಳ ಮೇಲೆ ಗಮನ ಹರಿಸೋದಕ್ಕೆ ಪ್ರತ್ಯೇಕ ಸೇನಾ ಪಡೆಗಳನ್ನು ಅಮೆರಿಕ ಹೊಂದಿದೆ. ರೆಡ್ ಸಿಯಲ್ಲಿ ಹೌತಿಗಳ ದಾಳಿ ನಡೀತಾ ಇದೆ ಅಲ್ವಾ, ಅದನ್ನು ನಿಭಾಯಿಸೋದಕ್ಕೆ ಸೆಂಟ್ರಲ್ ಕಮಾಂಡ್ ಪಡೆಗಳು ನಿಂತಿವೆ. ಹೀಗಾಗಿ ಅಮೆರಿಕಾದ ನೌಕಾಪಡೆ ಜಗತ್ತಿನ ಅತಿದೊಡ್ಡ ನೌಕಾಪಡೆ ಅನ್ನಿಸ್ಕೊಳ್ಳುತ್ತೆ. ಅವ್ರ ಹತ್ರ ಸುಮಾರು 11 ಆಕ್ಟಿವ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ರೆ, ಅವರು ಇದುವರೆಗೆ ಸುಮಾರು 55 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಸೇವೆಯಿಂದ ನಿವೃತ್ತಗೊಳಿಸಿ ಸ್ಕ್ರಾಪ್ ಕೂಡ ಮಾಡಿದ್ದಾರೆ. ಅಂದ್ರೆ ಅವರ ನೌಕಾಪಡೆ ಇನ್ನೆಷ್ಟು ದೊಡ್ಡದಿರಬಹುದು ಯೋಚನೆ ಮಾಡಿ. ಇನ್ನು ಈ ಚೈನಾ ಇದೆಯಲ್ಲ, ಇದರ ಜಲಗಡಿ ಕೂಡ ಚಿಕ್ಕದೇನಲ್ಲ. ಹಾಗೆ ಅಲ್ಲಿರೋ ಸಮಸ್ಯೆಗಳು ಕಡಿಮೆ ಅಲ್ಲ. ದಕ್ಷಿಣ ಚೈನಾ ಸಮುದ್ರದಲ್ಲಿ ಫಿಲಿಪೈನ್ಸ್, ಬ್ರೂನಿ, ವಿಯೆಟ್ನಾಂ, ಜಪಾನ್ ಹಾಗೂ ತೈವಾನ್ಗಳ ಜೊತೆ ಚೈನಾ ವಿಪರೀತ ಸಮಸ್ಯೆ ಮಾಡಿಕೊಂಡಿದೆ. ಇನ್ನು ಪೂರ್ವ ಚೈನಾ ಸಮುದ್ರದಲ್ಲಿ ಕೂಡ ಜಪಾನ್ ಮತ್ತು ಚೈನಾಗಳು ಸಂಘರ್ಷಕ್ಕಿಳಿಯುತ್ತವೆ. ಹೀಗಾಗಿ ಚೈನಾಗೆ ತನ್ನ ಜಲಗಡಿಗಳನ್ನು ಕಾಯ್ದುಕೊಳ್ಳುವ ನಿಟ್ಟಲ್ಲಿ, ಅಕ್ಕಪಕ್ಕದ ದೇಶಗಳ ಜಲಗಡಿಗಳನ್ನು ಅತಿಕ್ರಮಿಸುವ ನಿಟ್ಟಲ್ಲಿ ಕೂಡ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ತುಂಬ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ, ಒಂದು ವೇಳೆ ಅಮೆರಿಕ ಮತ್ತು ಚೈನಾದ ನಡುವೆ ಯುದ್ಧಗಳೇನಾದರೂ ಸಂಭವಿಸಿದರೆ ಅದನ್ನು ಎದುರಿಸೋದಕ್ಕೆ ಚೈನಾಗೆ ಹೆಚ್ಚಿನ ಯುದ್ಧ ವಿಮಾನ ವಾಹಕಗಳ ಅವಶ್ಯಕತೆ ಇರುತ್ತೆ. ಇದರ ಜೊತೆಗೆ ಚೈನಾ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಜಗತ್ತನ್ನೇ ಕವರ್ ಮಾಡೋದಕ್ಕೆ ಹೊರಟಿದೆ ನೋಡಿ. ಮ್ಯಾನ್ಮಾರ್, ಶ್ರೀಲಂಕಾ, ಪಾಕಿಸ್ತಾನ, ಜಿಬೂಟಿ ಸೇರಿದ ಹಾಗೆ ಜಗತ್ತಿನ ನಾನಾ ಕಡೆಗಳಲ್ಲಿ ಚೈನಾದ ನೌಕಾನೆಲೆಗಳಿವೆ. ಅಲ್ಲೆಲ್ಲ ತನ್ನ ಇರುವಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಚೈನಾಗೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಬೇಕಾಗುತ್ತವೆ. ಇನ್ನು ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನು ಅದು ಎದುರಿಸಬೇಕು ಅಂತಂದ್ರೆ ಅದಕ್ಕೆ ನೌಕಾ ನೆಲೆಗಳು ಮಾತ್ರ ಸಾಕಾಗುವುದಿಲ್ಲ. ಹೀಗಾಗಿ ಚೈನಾ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿಕೊಳ್ತಾ ಇದೆ. ಅವುಗಳ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಭಾರತ ಚೈನಾದ ಈ ತಂತ್ರಕ್ಕೆ ಪ್ರತಿತಂತ್ರವನ್ನು ಹೆಣಿತಾ ಇದೆ. ಭಾರತದ ಬಳಿಯಲ್ಲಿ ಕೂಡ ಈಗಾಗಲೇ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ. ಮತ್ತೊಂದನ್ನು ಕೂಡ ಭಾರತ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೊರಟಿದೆ. ಹಾಗೆ ನೋಡಿದರೆ ಭಾರತ ಚೈನಾದ ಉಪಟಳವನ್ನು ಹಿಂದೂ ಮಹಾಸಾಗರದಲ್ಲಿ ಸುಲಭವಾಗಿ ಹತ್ತಿಕ್ಕಬಹುದು. ನಮಗೆ ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಿವೆಯಲ್ಲ, ಇವು ಅತ್ಯದ್ಭುತವಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಥರ ಕೆಲಸ ಮಾಡುತ್ತವೆ. ಅಲ್ಲಿನ ನಮ್ಮ ಏರ್ ಸ್ಟ್ರಿಪ್ಗಳ ಮೂಲಕ ನಾವು ಯುದ್ಧ ವಿಮಾನಗಳನ್ನು ಲಾಂಚ್ ಮಾಡೋ ಅವಕಾಶ ಇರೋದ್ರಿಂದ ನಮಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಮಾಡಬಹುದಾದ ಕೆಲಸವನ್ನು ಈ 2 ದ್ವೀಪಗಳು ಮಾಡಿಕೊಡುತ್ತವೆ. ಇಷ್ಟಾದರೂ ಕೂಡ ಡೀಪ್ ಸಿ ಸಂಘರ್ಷಗಳು ನಡೆದ ಸಂದರ್ಭದಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಅಗತ್ಯ ತುಂಬಾನೇ ಇರುತ್ತೆ. ಇದರ ಜೊತೆಗೆ ಯುದ್ಧಗಳ ಸಂದರ್ಭದಲ್ಲಿ ಸಮುದ್ರ ಮತ್ತು ಸಾಗರಗಳಲ್ಲಿ ಶತ್ರುಗಳ ಚಲನವಲನಗಳನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಕೂಡ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಉಪಯೋಗ ತುಂಬಾನೇ ಹೆಚ್ಚಿರುತ್ತೆ. ಹೀಗಾಗಿನೇ ಭಾರತ ತನ್ನ ಬಳಿ ರಷ್ಯಾ ಮೇಡ್ ವಿಕ್ರಮಾದಿತ್ಯನನ್ನ ಇಟ್ಟುಕೊಂಡಿದೆ. ಹಾಗೆ ಶುದ್ಧ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಆದ INS ವಿಕ್ರಾಂತ್ ಕೂಡ ನಮ್ಮ ಬಳಿ ಇದೆ. ಮುಂದಿನ ದಿನಗಳಲ್ಲಿ INS ವಿಕ್ರಾಂತ್ ಥರದೇ ಮತ್ತೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಮುಂದಿನ ತಲೆಮಾರಿನ ಯುದ್ಧಗಳಲ್ಲಿ ತುಂಬಾ ಮಹತ್ವವನ್ನ ಪಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಆದರೂ ಅದು ಸದ್ಯದ ಮಟ್ಟಿಗೆ ತೀರಾ ನಿಜ ಅಂತೇನು ಅನ್ಸೋದಿಲ್ಲ. ಇಲ್ಲಿ ಯುದ್ಧ ವಿಮಾನಗಳ ಅಗತ್ಯ ಇಲ್ಲ ಅಂತ ಹೇಳೋ ಜನ ಮುಂದಿನ ದಿನಗಳಲ್ಲಿ ಮಿಸೈಲುಗಳು, ಯುದ್ಧ ವಿಮಾನಗಳು ತಮ್ಮ ಮಹತ್ವವನ್ನು ಕಳ್ಕೊಳ್ಳುತ್ತವೆ, ಹೀಗಾಗಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಬೇಕಾಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರಪಂಚದಲ್ಲಿ ಈ ಭೂಮಿಗಿಂತಲೂ ಸಮುದ್ರ ಹೆಚ್ಚಾಗಿರೋದ್ರಿಂದ ಅಮೆರಿಕ, ಚೈನಾ, ಭಾರತದಂತಹ ದೇಶಗಳಿಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇನ್ನೂ ಸಾಕಷ್ಟು ದಿನಗಳ ಕಾಲ ಅಗತ್ಯ ಇರುತ್ತವೆ. ಇನ್ನು ಮುಂದಿನ ದಿನಗಳಲ್ಲಿ ಡ್ರೋನ್ಗಳಿಗೆ ಹೆಚ್ಚಿನ ಮಹತ್ವ ಸಿಗುತ್ತೆ. ಹಾಗಾದಾಗ ಕೂಡ ಆ ಡ್ರೋನ್ಗಳನ್ನು ನಾವು ಬಳಸಬೇಕು ಅಂದ್ರೂ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಅಗತ್ಯ ನಮಗೆ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿನೇ ಅಮೆರಿಕ ಮತ್ತು ಚೈನಾಗಳು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸ್ತಾ ಇವೆ. ಅಷ್ಟೇ ಅಲ್ಲದೆ ಈ ಯುದ್ಧ ವಿಮಾನ ವಾಹಕಗಳಿದ್ದು ಬಿಟ್ರೆ ಕೇವಲ ಯುದ್ಧ ಮಾಡೋದಷ್ಟೇ ಅಲ್ಲ, 50-60 ಯುದ್ಧ ವಿಮಾನಗಳನ್ನ ತಗೊಂಡು ಹೋಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಯುದ್ಧ ವಿಮಾನ ವಾಹಕಗಳು ನೌಕಾಪಡೆಗಳಲ್ಲಿ ಅತ್ಯಂತ ಅಗ್ರ ಪಂಕ್ತಿಯಲ್ಲಿ ನಿಂತುಕೊಳ್ಳುತ್ತವೆ. ಗೆಳೆಯರೆ, ಹೀಗೆ ಇಲ್ಲಿ ಚೈನಾ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಟ್ರಯಲ್ ರನ್ ಅನ್ನು ಆರಂಭ ಮಾಡಿದರೆ, ಮತ್ತೊಂದು ಕಡೆ ಒಂದು ಸಬ್ಮರಿನ್ ಅನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಜರ್ಮನಿಯ ಡೀಸೆಲ್ ಇಂಜಿನ್ ಅನ್ನು ಬಳಸಿ ನಿರ್ಮಾಣ ಮಾಡಲಾಗಿರುವ ಹ್ಯಾಂಗೋರ್ 2 ಸಬ್ಮರಿನ್ ಅನ್ನು ಚೈನಾ ಪಾಕ್ಗೆ ಹಸ್ತಾಂತರಿಸಿದೆ. ಇಂಥ 8 ಸಬ್ಮರಿನ್ಗಳಿಗಾಗಿ ಪಾಕಿಸ್ತಾನ ಚೈನಾಗೆ ಬೇಡಿಕೆಯನ್ನು ಸಲ್ಲಿಸಿತ್ತು. ಆದರೆ ಈ ಜಲಾಂತರ್ಗಾಮಿಗಳಲ್ಲಿ ಜರ್ಮನಿಯ ಇಂಜಿನ್ ಅನ್ನು ಬಳಸ್ತಾ ಇರೋದ್ರಿಂದ ಚೈನಾ ಇದನ್ನ ಬೇರೆಯವರಿಗೆ ಮಾರಾಟ ಮಾಡಬೇಕು ಅಂದ್ರೆ ಅದಕ್ಕೆ ಜರ್ಮನಿಯ ಅನುಮತಿಯನ್ನು ತಗೋಬೇಕಾಗತ್ತೆ. ಇಲ್ಲಿ ಜರ್ಮನಿ ಪಾಕಿಸ್ತಾನಕ್ಕೆ 1 ಸಬ್ಮರಿನ್ ಅನ್ನ ಚೈನಾ ಮಾಡಿಕೊಟ್ಟಿರುವುದನ್ನೇ ತೀವ್ರ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದೆ. ಇಷ್ಟಾದರೂ ಕೂಡ ಇಂಥ ಇನ್ನು 4 ಸಬ್ಮರಿನ್ಗಳನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಚೈನಾ ಪಾಕಿಸ್ತಾನಕ್ಕೆ ಮಾತು ಕೊಟ್ಟಿದೆ. ಇನ್ನು ಈ ಸಬ್ಮರಿನ್ಗಳ ವಿಷಯಕ್ಕೆ ನಾವು ಬರೋದಾದ್ರೆ ಭಾರತದ ಬಳಿ ಒಟ್ಟು 18 ಸಬ್ಮರಿನ್ಗಳಿವೆ. ಅದರಲ್ಲಿ INS
ಅರಿಹಂತ್ ಹಾಗೂ INS ಅರಿಘಾತ್ಗಳು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರಿನ್ಗಳಾಗಿವೆ. ಹಾಗೆಯೇ ಇನ್ನು 16 ಡೀಸೆಲ್ ಇಂಜಿನ್ ಚಾಲಿತ ಸಬ್ಮರಿನ್ಗಳನ್ನು ಭಾರತ ಹೊಂದಿದೆ. ಇಲ್ಲಿ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನ್ಗಳಾಗಿದ್ದರೆ ಎಲೆಕ್ಟ್ರಿಕ್ ಡೀಸೆಲ್ ಇಂಜಿನ್ ಸಬ್ಮರಿನ್ಗಳು ಅಟ್ಯಾಕ್ ಸಬ್ಮರಿನ್ಗಳು ಅನ್ನಿಸ್ಕೊಳ್ಳುತ್ತವೆ. ಗೆಳೆಯರೆ, ಜಲಾಂತರ್ಗಾಮಿಗಳ ಶಕ್ತಿಯಲ್ಲಿರಲಿ, ನೌಕಾ ಶಕ್ತಿಯಲ್ಲಿರಲಿ ಅಥವಾ ಸೇನಾ ಶಕ್ತಿಯಲ್ಲೇ ಇರಲಿ, ನಾವು ಪಾಕಿಸ್ತಾನದ ಜೊತೆ ಹೋಲಿಕೆ ಮಾಡಿಕೊಳ್ಳೋದೇ ಒಂಥರ ಮೂರ್ಖತನದ ಪರಮಾವಧಿ ಅನ್ಸುತ್ತೆ. ಯಾಕೆಂದ್ರೆ ಭಾರತದ ಸೇನಾ ಶಕ್ತಿಯ ಮುಂದೆ ಪಾಕಿಸ್ತಾನ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ನಾವೇನಿದ್ರು ನಮ್ಮ ಸೇನಾ ಬಲವನ್ನ ಚೈನಾದ ಜೊತೆಗೆ ಹೋಲಿಕೆ ಮಾಡಿಕೊಂಡು ಅದಕ್ಕೆ ಸರಿಸಮಾನವಾಗಿ ಹೆಚ್ಚು ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕಾದ ಅಗತ್ಯ ಇದೆ. ಇನ್ನು ಈ ಪಾಕಿಸ್ತಾನ, ಅವರು ಅಕ್ಕಪಕ್ಕದಲ್ಲಿ ಇರಾನ್ ಜೊತೆಗೂ ಶತ್ರುತ್ವವನ್ನು ಕಟ್ಟಿಕೊಂಡಿದ್ದಾರೆ, ಆಫ್ಘನಿಸ್ತಾನದ ಜೊತೆಗೂ ಶತ್ರುತ್ವವನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಅವರು ತಮ್ಮ ಅತಿ ದೊಡ್ಡ ಶತ್ರು ಅಂತ ಭಾವಿಸೋದು ಭಾರತವನ್ನ. ಸೊ ಭಾರತದ ಜೊತೆಗೆ ತಮ್ಮ ಸೇನಾ ಶಕ್ತಿಯನ್ನ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಮತ್ತು ಭಾರತದ ಸೇನಾ ಶಕ್ತಿಯ ಜೊತೆ ತಮ್ಮನ್ನು ತಾವು ಸರಿಗಟ್ಟಿಸಿಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಪಾಕಿಸ್ತಾನ ಮಾಡ್ತಾ ಇರುತ್ತೆ. ಹೀಗಾಗಿ ತನ್ನ ಬಳಿ ಇರುವ 5 ಸಬ್ಮರಿನ್ಗಳ ಜೊತೆ ಮತ್ತೊಂದು 8 ಸಬ್ಮರಿನ್ಗಳನ್ನು ತಗೊಂಡು ಭಾರತದ ಸಬ್ಮರಿನ್ ಶಕ್ತಿಗೆ ಸರಿಸಮನಾಗಿ ಬೆಳೆದು ನಿಲ್ಲಬೇಕು ಅಂತ ಪಾಕಿಸ್ತಾನ ಬಯಸ್ತಾ ಇದೆ. ಇನ್ನು ಈಗ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿರುವ ಸಬ್ಮರಿನ್ ಇದೆಯಲ್ಲ, ಇದರಲ್ಲಿ ಜರ್ಮನಿಯ CHD 620 ಇಂಜಿನ್ ಅನ್ನು ಬಳಕೆ ಮಾಡಲಾಗಿದೆ. ಚೈನಾದ ಸಬ್ಮರಿನ್ಗಳಲ್ಲಿ ಬಳಕೆ ಆಗ್ತಾ ಇರೋದು ಕೂಡ ಇದೇ CHD 620 ಇಂಜಿನ್ಗಳು. ಹೀಗಾಗಿ ಚೈನಾ ಈ ಸಬ್ಮರಿನ್ಗಳನ್ನು ಬೇರೆ ಯಾವುದೇ ದೇಶಕ್ಕೆ ಕೊಡಬೇಕು ಅಂದ್ರೂ ಕೂಡ ಅದಕ್ಕೆ ಜರ್ಮನಿಯ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಜರ್ಮನಿ ಈಗ ಪಾಕಿಸ್ತಾನಕ್ಕೆ ಸಬ್ಮರಿನ್ ಕೊಡ್ತಾ ಇರೋದ್ರ ಬಗ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಹ್ಯಾಂಗೂರ್ 2 ಸಬ್ಮರಿನ್ ಇದೆಯಲ್ಲ, ಇದು 2800 ಟನ್ ತೂಕವನ್ನು ಹೊಂದಿದ್ದು 76 ಮೀಟರ್ ಉದ್ದ, 8.4 ಮೀಟರ್ ಅಗಲ ಇದೆ. ಪ್ರತಿ ಗಂಟೆಗೆ 20 ಕಿಲೋಮ್ಯಾಟ್ ಅಂದರೆ ಸುಮಾರು 37 ಕಿಲೋಮೀಟರ್ ಸ್ಪೀಡಲ್ಲಿ ಇದು ಚಲಿಸುತ್ತೆ. ಇದರ ಮೂಲಕ ಟಾರ್ಪಡೋಗಳು ಹಾಗೂ ಬಾಬರ್ ಕ್ಲಾಸ್ನ ಕ್ರೂಸ್ ಮಿಸೈಲ್ಗಳನ್ನು ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೆ 1971 ಯುದ್ಧದಲ್ಲಿ ಭಾರತ ತನ್ನ ಡೆಸ್ಟ್ರಾಯರ್ ಮೂಲಕ ಪಾಕ್ನ PNS ಗಾಜಿ ಅನ್ನೋ ಸಬ್ಮರಿನ್ ಒಂದನ್ನ ಹೊಡೆದು ಕೆಡವಿತ್ತು ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ. ಒಟ್ಟಲ್ಲಿ ಒಂದು ಕಡೆ ಪಾಕ್, ಮತ್ತೊಂದು ಕಡೆ ಚೈನಾ ಎರಡೂ ಕೂಡ ಸಮುದ್ರದ ರಕ್ಷಣೆಯಲ್ಲಿ ಪಾರಮ್ಯವನ್ನ ಮೆರೆಯೋದಕ್ಕೆ ಹೊರಟಿವೆ. ಭಾರತ ಕೂಡ ತನ್ನ ನೌಕಾಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಇನ್ನಷ್ಟು ಗಮನ ಕೊಡಬೇಕಾದ ಅಗತ್ಯ ಇದೆ. ಭಾರತ ಅಣುಚಾಲಿತ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಹಾಗೂ ಸಬ್ಮರಿನ್ಗಳನ್ನ ನಿರ್ಮಾಣ ಮಾಡ್ಕೋಬೇಕಾದ ಅಗತ್ಯ ತುಂಬಾನೇ ಇದೆ ಅನ್ನೋದು ಮಾಜಿ ನೌಕಾಧಿಕಾರಿಗಳ ಅಭಿಮತ. ಯಾಕೆಂದ್ರೆ ಸದ್ಯಕ್ಕೆ ನಮ್ಮಲ್ಲಿರುವುದು 45,000 ಟನ್ ಕೆಪಾಸಿಟಿಯ ಏರ್ಕ್ರಾಫ್ಟ್ ಕ್ಯಾರಿಯರ್. ಅದರಲ್ಲಿ 18 ಯುದ್ಧ ವಿಮಾನಗಳನ್ನ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಭಾರತಕ್ಕೆ ಸರಿಸುಮಾರು 65,000 ರಿಂದ 70,000 ಟನ್ ತೂಕದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಅಗತ್ಯ ಇದೆ. ಅಂದ್ರೆ ಈಗ ಚೀನಾ ನಿರ್ಮಾಣ ಮಾಡ್ಕೊಂಡಿದೆಯಲ್ಲ ಫ್ಯೂಸಿಯಾನ್, ಅಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಮತ್ತು ಅದಕ್ಕಿಂತ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಭಾರತ ತುರ್ತಾಗಿ ನಿರ್ಮಾಣ ಮಾಡ್ಕೋಬೇಕಿದೆ ಅನ್ನೋದು ಮಾಜಿ ಸೇನಾಧಿಕಾರಿಗಳ ಅಭಿಪ್ರಾಯ. ಒಟ್ಟಲ್ಲಿ ಜಗತ್ತಲ್ಲಿ ವಿಶ್ವನಾಯಕನಾಗೋದಕ್ಕೆ ಅಮೆರಿಕ ಜೊತೆ ಕಾಂಪಿಟೇಷನ್ಗೆ ಬಿದ್ದಿರೋ ಚೈನಾ ತನ್ನ ಸೇನಾ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಲೇ ಹೋಗ್ತಾ ಇದೆ. ಅದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು. ಇದು ಗೆಳೆಯರೆ, ಚೈನಾ ತನಗಾಗಿ ನಿರ್ಮಾಣ ಮಾಡಿಕೊಂಡಿರುವ ಏರ್ಕ್ರಾಫ್ಟ್ ಕ್ಯಾರಿಯರ್ ಹಾಗೂ ಪಾಕಿಸ್ತಾನಕ್ಕೆ ನಿರ್ಮಾಣ ಮಾಡಿಕೊಟ್ಟಿರುವ ಸಬ್ಮರಿನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.